ನಮಸ್ಕಾರ ವೀಕ್ಷಕರು, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ದೇಶದಲ್ಲಿ ಡಿಟೆಕ್ಟರ್ಶಿಪ್ ತರಬೇತಿ ಅನ್ನುವುದೇ ಪ್ರಧಾನಿ ನರೇಂದ್ರ ಮೋದಿ ಅವರ ಉದ್ದೇಶವಾಗಿದೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದರು. ಕಲಬುರಗಿಯ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ 545 ಕ್ಷೇತ್ರಗಳಿವೆ, ಎಲ್ಲವನ್ನೂ ನಾವೇ ಗೆಲ್ಲುತ್ತೇವೆ ಅಂತಾರೆ. ಮೋದಿ ಅವರ ಈ ನಡವಳಿಕೆ ಮತ್ತು ಪ್ರಜಾಪ್ರಭುತ್ವದ ಕುರಿತು ಅವರಿಗೆ ಇರುವ ಅಭಿಪ್ರಾಯ ಸರಿಯಲ್ಲ ಎಂದರು. ಪ್ರಜಾಪ್ರಭುತ್ವದ ಸಂಸ್ಥೆಗಳನ್ನು ಮೋದಿ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ವಿರೋಧ ಪಕ್ಷಗಳಲ್ಲಿ ಇರುವ ಮುಖಂಡರನ್ನು ಹೆದರಿಸಿ ತಮ್ಮ ಕಡೆ ಸೆಳೆಯುತ್ತಿದ್ದಾರೆ. ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಮ್ಮ ಕಡೆ ಇದ್ದಾಗ ಕರಪ್ಟ್ ಅಂತಾರೆ, ಅವರ ಕಡೆ ಹೋದಾಗ ಕರೆಕ್ಟ್ ಹೇಗೆ ಆಗ್ತಾರೆ ಎಂದು ಪ್ರಶ್ನಿಸಿದರು. ಮೋದಿ ಒಟ್ಟಾರೆ ದೇಶದಲ್ಲಿ ದ್ವಂದ್ವ ರಾಜಕಾರಣ ನಡೆಸುತ್ತಿದ್ದಾರೆ. ಈ ರೀತಿ ಮುಂದುವರೆದ್ರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ತಪ್ಪಿದ್ದಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ಇನ್ನು ದೇಶದಲ್ಲಿ ಸರ್ವಾಧಿಕಾರದ ಆಡಳಿತ ತರಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಸೆ ಆಗಿದ್ದು, ಇದನ್ನು ದೇಶದ ಜನರು ಅರ್ಥ ಮಾಡಿಕೊಳ್ಳಬೇಕು. ಮೋದಿ ಇದ್ರೆ ಮಾತ್ರ ದೇಶ ನಡೆಯುತ್ತದೆ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ. ಆದ್ರೆ ಮೋದಿಗಿಂತಲೂ ಮೊದಲು ದೇಶದಲ್ಲಿ ಯಾರು ಪ್ರಧಾನಮಂತ್ರಿಗಳು ಇರಲಿಲ್ವಾ ಎಂದು ಮರು ಪ್ರಶ್ನೆ ಹಾಕಿದರು. ಸಂವಿಧಾನಕ್ಕೂ ತೊಂದರೆ ಆಗ್ತದೆ, ಜನರಿಗೂ ಅಲ್ಟಿಮೇಟ್ಲಿ ತೊಂದರೆ ಆಗ್ತದೆ. ಮತ್ತು ಪ್ರಜಾಪ್ರಭುತ್ವ ಉಳಿಲಿಲ್ಲ ಅಂದ್ರೆ ನ್ಯಾಚುರಲಿ ನಾಳೆ ಅಡಲ್ಟ್ ಫ್ರಾಂಚೈಸು ಇರೋದಿಲ್ಲ. ಮತ್ತು ಇದೆಲ್ಲನೂ ಕೂಡ ನೋಡಿದಾಗ ನಮ್ಮ ಮೋದಿ ಸಾಹೇಬರು ಆಟೋಕ್ರಾಟಿಕ್ ಮತ್ತು ಡಿಕ್ಟೇಟರ್ಶಿಪ್ ಈ ದೇಶದಾಗ ತರಬೇಕು ಅಂತಕ್ಕಂಥ ಇಚ್ಛೆ ಅವ್ರು ಕಾಣ್ತಿದ್ದಾರೆ. ಅದನ್ನೇ ಅವರು ತೋರಿಸ್ತಾನೂ ಇದ್ದಾರೆ. ಅದಕ್ಕೆ ಇದು ಜನ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೂ ಕೆಲವು ಜನ ಇನ್ನೂ ತಲೆಯಲ್ಲಿ ಗುಂಗು, ಅವರಿದ್ರೆ ದೇಶ ನಡೀತದೆ, ಇದ್ರೆ ನಡೆದಿದೆ. ಈಗ ಅವ್ರು ಇಲ್ಲದೆ ಇದ್ದಾಗ 70 ವರ್ಷ ನಡೀಲಿಲ್ಲ. ಅದ್ರಾಗೆಲ್ಲ ಗುಜರಾಲ್ ಇದ್ರು, ಕೆಲವು ದಿವಸ ದೇವೇಗೌಡ ಇದ್ರು, ಮೊರಾರ್ಜಿ ದೇಸಾಯಿ ಇದ್ರು, ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ ಇದ್ರು. ಆಮೇಲೆ ಈ ಅನೇಕ ಜನ ಈ ದೇಶದಲ್ಲಿ ದೇಶ ಕಟ್ಟಿದ್ದಾರೆ ಮತ್ತು ಬಡವರ ಬಗ್ಗೆ ಅನುಕಂಪಿರ್ತಕ್ಕಂಥ ಒಂದು ಗವರ್ನೆನ್ಸ್ ಇತ್ತು, ಆಡಳಿತ ಇತ್ತು. ಇವತ್ತೇನಿಲ್ಲ, ಬರೇ ಮುಂಜಾನೆ ಇದ್ರೆ ಅಡ್ವರ್ಟೈಸ್ಮೆಂಟ್ ಗವರ್ಮೆಂಟ್ ಇದೆ. ಮಾರ್ನಿಂಗ್ ಯಾವುದೇ ಟಿವಿ ತೆಗಿ ಅಥವಾ ಮಾರ್ನಿಂಗ್ ಯಾವುದೇ ಒಂದು ಪತ್ರಿಕೆ ನೋಡಿ, ಮೊರಾರ್ಜಿ ದೇಸಾಯಿ ನಮ್ಮ ಮೋದಿಯವರು ಫೋಟೋ ಇಲ್ಲದೆ ಅವ್ರದ್ದು ಒಂದೆರಡು ಮಾತು ಅದ್ರಾಗ ಹೇಳಿದೆ, ನಿಮ್ಗೇನೂ ಬೇರು ಸಿಗಲ್ಲ. ಸೊ ಹೀಗಾದರೆ ದೇಶಕ್ಕೆ ಒಳ್ಳೇದಿಲ್ಲ. ನೋಡ್ತೇವೆ, ಈಗೆಲ್ಲ ಪ್ರಯತ್ನ ಮಾಡಿ ಒಂದು ನಾವು ಸೆಟಲ್ ಮಾಡ್ತಾ ಇದ್ದೇವೆ. ಹೊರಗೆ ಹೇಳಂಗಿಲ್ಲ, ಹೊರಗೆ ಯಾಕೆ ಹೇಳಂಗಿಲ್ಲ, ಅನ್ಲೆಸ್ ಮೊಬಿಲಿಟಿ ಆಗದೆ, ಮಟೀರಿಯಲೈಸ್ ಆಗದೆ ನಾವು ಹೇಳಕ್ಕಿಲ್ಲ. ಬಟ್ ಒಂದು ಈಗ ಆಗ್ತಾ ಇದೆ. ಆದ್ಮೇಲೆ ನಾವು 1 by 1 ಸ್ಟೇಟ್ ಮಾಡ್ತೀವಿ. ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಒಂದೊಂದು ಮಾಡ್ತಾ ಇದ್ದೀವಿ. ಪ್ರಚಾರ ಒಂದು ಕಡೆ ನಡೆದಿದೆ, ಅಲೈನ್ಸ್ ಇಂಡಿಯಾ ಅದು ಪ್ರಯತ್ನ ಒಂದು ಕಡೆ ನಡೆದಿದೆ. ಸೊ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಕೂಡ ಎವ್ರಿ ಡೇ ಒಂದು ಸ್ಟೇಟ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಜನನೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಆ ಕಡೆ ರಾಹುಲ್ ಗಾಂಧಿ ಅವರು ನಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರಾ ಅವರು ಮಾಡ್ತಾ ಇದ್ದಾರೆ. ಇವೆಲ್ಲ ಪಾರ್ಟ್ ಆಫ್ ಎಲೆಕ್ಷನ್ ಪ್ರಚಾರ. ಇದರೊಳಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡ್ತೇವೆ, ಇದರ ಬಗ್ಗೆ ನಮ್ಮ ಸಾಧನೆ ಬಗ್ಗೆ ಮಾತಾಡ್ತೇವೆ, ಇದರ ಬಗ್ಗೆ ನಮ್ಮ ಅಚೀವ್ಮೆಂಟ್ ಜೊತೆಯಲ್ಲಿ ಸರ್ಕಾರದ ವೈಫಲ್ಯತೆ ಏನವ ಅವು ತಿಳಿಸಿರ್ತೀವಿ. ಸೊ ನ್ಯಾಚುರಲಿ ಪ್ರಚಾರದಲ್ಲೇ ಬರ್ತದೆ. ಅದಕ್ಕಾಗಿ ನಾನು ಸಾಕಷ್ಟು ಅಮೇಠಿಗೂ ಹೋಗಿದ್ದೆ, ಬಿಹಾರ್ಗೆ ಹೋಗಿದ್ದೆ, ಒರಿಸ್ಸಾ ಹೋಗಿದ್ದೆ, ತೆಲಂಗಾಣ ಮತ್ತು ಆಂಧ್ರಕ್ಕೆ ಪ್ರೋಗ್ರಾಮ್ ಇದೆ ಒಂದು. ಸೊ
ಪಂಜಾಬ್ನಾಗ ಒಂದು ಆಯಿತು, ಹರಿಯಾಣದಾಗ ಒಂದು ಆಗಬೇಕು, ಛತ್ತೀಸ್ಗಢನಾಗ ಆಯಿತು. ಹೀಗೆ ಎಲ್ಲ ಸ್ಟೇಟ್ಗಳಲ್ಲಿ ರೆಸ್ಪಾನ್ಸ್ ಅಂತ ಇದೆ. ಆದರೆ ಮೋದಿ ಅಬ್ಬರದ ಪ್ರಚಾರ ಜಾಸ್ತಿ ಇದೆ. ಅವರು ದೇಶದಾಗ ಇರೋಕ್ಕೆ ಸಂವಿಧಾನ ಇಲ್ಲಿ ಇರೋದೇ 543 ಸೀಟ್, ಆದ್ರೆ ಅವರೆಲ್ಲ ನಾನೇ ಗೆಲ್ತೀನಿ ಅಂತ. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.